ನಮಸ್ಕಾರ. ಬನ್ನಿ, ಇವತ್ತು ನಾವೊಂದು ತುಂಬಾನೇ ವಿಶೇಷವಾದ ಪ್ರಾಚೀನ ಗ್ರಂಥದ ಬಗ್ಗೆ ಮಾತಾಡೋಣ. ಅದರ ಹೆಸರು ವಿವೇಕ ಚೂಡಾಮಣಿ. ಕೇಳೋಕೆಷ್ಟ್ ಚೆನ್ನಾಗಿದೆ ಅಲ್ವಾ? ಇದರ ಅರ್ಥ ವಿವೇಚನೆಯ ಶಿಖರಮಣಿ ಅಂತ. ಅಂದ್ರೆ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ನಿಜ, ಯಾವುದು ಭ್ರಮೆ, ಇದನ್ನ ಬೇರ್ಪಡಿಸೋದು ಹೇಗೆ ಅಂತ ತಿಳಿಸ್ಕೊಡೋ ಅದ್ಭುತವಾದ ಒಂದು ಗೈಡಿದು. ನೋಡಿ, ಇದೇ ಆ ಗ್ರಂಥ. ಇದೆಲ್ಲ ಬರೆದವರು ಬೇರೆ ಯಾರೂ ಅಲ್ಲ, ಸ್ವತಃ ಶ್ರೀ ಶಂಕರಾಚಾರ್ಯರು. ಅದ್ವೈತ ವೇದಾಂತದ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ, ಅದರ ಮಹಾನ್ ಪ್ರತಿಪಾದಕರವರು. ಅವರು ಕೊಟ್ಟಿರುವ ಈ ಕೃತಿ ಇದೆಯಲ್ಲ, ಇದೊಂದು ಬರೀ ಪುಸ್ತಕ ಅನ್ಕೋಬೇಡಿ. ಸಾವಿರಾರು ವರ್ಷಗಳಿಂದ ಸತ್ಯವನ್ನ ಹುಡುಕೋರಿಗೆಲ್ಲ ಇದೊಂದು ದಾರಿದೀಪ, ಜ್ಞಾನದ ಒಂದು ದೊಡ್ಡ ಸಾಗರ ಅಂದ್ರೂ ತಪ್ಪಾಗಲ್ಲ. ಹಾಗಾದ್ರೆ ಇದರ ಮೂಲ ಸಿದ್ಧಾಂತ ಏನು? ತುಂಬಾನೇ ಸಿಂಪಲ್ ಆಗಿದೆ, ಆದ್ರೆ ಅಷ್ಟೇ ಆಳವಾಗಿದೆ. ಈ ಸ್ಲೈಡ್ ಮೇಲಿರೋ ಲೈನ್ ನೋಡಿ. ಬ್ರಹ್ಮವೊಂದೇ ಸತ್ಯ, ಈ ಜಗತ್ತು ಮಿಥ್ಯೆ ಮತ್ತು ಜೀವಾತ್ಮವು ಪರಮಾತ್ಮನಿಗಿಂತ ಬೇರೆಯಲ್ಲ. ವಾವ್! ಈ ಒಂದೇ ಒಂದು ವಾಕ್ಯದಲ್ಲಿ ಇಡೀ ಗ್ರಂಥದ ಸಾರಾಂಶನೇ ಅಡಗಿದೆ. ನಮ್ಮ ಇವತ್ತಿನ ಇಡೀ ಚರ್ಚೆ ಇದೇ ಒಂದು ವಾಕ್ಯದ ಸುತ್ತ ಸುತ್ತುತ್ತೆ. ಸರಿ, ಈಗೊಂದು ಪ್ರಶ್ನೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಮ್ಮೆಲ್ಲರತ್ರ ಇರುವಂಥದ್ದು, ಆದ್ರೆ ನಾವು ಅದನ್ನ ಪೂರ್ತಿಯಾಗಿ ಕಡೆಗಣಿಸೋ ಸಾಧ್ಯತೆ ಇರೋ ಅತ್ಯಂತ ಅಮೂಲ್ಯವಾದ ವಸ್ತು ಯಾವುದಿರ್ಬೋದು? ಈ ಪ್ರಶ್ನೆಯನ್ನ ಮನಸ್ಸಲ್ಲಿಟ್ಕೊಂಡು ನಮ್ಮ ಚರ್ಚೆಯ ಮೊದಲ ಭಾಗಕ್ಕೆ ಕಾಲಿಡೋಣ. ಸರಿ, ಭಾಗ 1. ಒಂದು ಅಪರೂಪದ, ತುಂಬಾನೇ ಅಮೂಲ್ಯವಾದ ಅವಕಾಶ. ವಿವೇಕ ಚೂಡಾಮಣಿ ಹೇಳುತ್ತೆ, ಈ ಅವಕಾಶ ಇದೆಯಲ್ಲ, ಇದು ಎಷ್ಟು ರೇರ್ ಅಂದ್ರೆ ಅದನ್ನೊಂದು ಏಣಿಗೆ ಹೋಲಿಸ್ಬೋದು. ಮೊದಲ ಮೆಟ್ಲು ಮನುಷ್ಯರಾಗಿ ಹುಟ್ಟೋದೇ ಕಷ್ಟ. ಆ ಮೆಟ್ಲು ಹತ್ತಿದ್ಮೇಲೆ ಪುರುಷ ದೇಹ ಸಿಗೋದು ಅದಕ್ಕಿಂತ ಕಷ್ಟ. ಆಮೇಲೆ ಬ್ರಾಹ್ಮಣತ್ವ, ಅದು ಇನ್ನೂ ಅಪರೂಪ. ಇನ್ನು ಎಲ್ಲಕ್ಕಿಂತ ಅಪರೂಪವಾದ್ದು ಟಾಪ್ ಮೆಟ್ಲು ಯಾವ್ದು ಗೊತ್ತಾ? ಧರ್ಮ ಮಾರ್ಗದಲ್ಲಿ ಆಸಕ್ತಿ ಬರೋದು, ವಿವೇಚನೆ ಮಾಡೋದು, ಮತ್ತೆ ಕೊನೆಗೆ ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋದು. ಶಂಕರಾಚಾರ್ಯರ್ ಹೇಳ್ತಾರೆ, ಇದು 100 ಕೋಟಿ ಜನ್ಮಗಳ ಪುಣ್ಯ ಇದ್ರೆ ಮಾತ್ರ ಸಿಗೋದು ಅಂತ. ಹಾಗಾದ್ರೆ ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿಯನ್ನ ವೇಸ್ಟ್ ಮಾಡಿದ್ರೆ ಏನಾಗುತ್ತೆ? 4ನೇ ಶ್ಲೋಕದಲ್ಲಿ ಒಂದು ಶಾರ್ಪ್ ವಾರ್ನಿಂಗ್ ಇದೆ. ಅದರಲ್ಲಿ ಹೇಳೋದಿಷ್ಟೇ, ಇಂಥ ಅಪರೂಪದ ಜನ್ಮ ಸಿಕ್ಕಿದ್ರೂ ಯಾರು ಆತ್ಮವಿಮೋಚನೆಗೆ ಪ್ರಯತ್ನ ಮಾಡಲ್ವೋ ಅವರು ಆತ್ಮಹತ್ಯೆ ಮಾಡ್ಕೊಂಡಾಗೆ. ಯಾಕಂದ್ರೆ ಅವರು ಸುಳ್ಳು ವಸ್ತುಗಳಿಗೆ ಅಂಟಿಕೊಂಡು ತಮಗೆ ತಾವೇ ನಾಶ ಮಾಡ್ಕೊಳ್ತಿದ್ದಾರೆ ಅಂತ. ಕೇಳೋಕಿಷ್ಟು ಸ್ಟ್ರಾಂಗ್ ಆಗಿದೆ ಅಲ್ವಾ ಈ ಮಾತು? ಸರಿ, ಈಗ 2ನೇ ಭಾಗಕ್ಕೆ ಹೋಗೋಣ. ಹಾವನ್ನಲ್ಲ, ಹಗ್ಗವನ್ನು ನೋಡುವುದು. ಹಾಗಾದ್ರೆ ವಿಮೋಚನೆಗೆ ದಾರಿ ಯಾವುದು? ಈ ಸ್ಲೈಡ್ನಲ್ಲಿ 2 ದಾರಿಗಳನ್ನ ಕಂಪೇರ್ ಮಾಡ್ಲಾಗಿದೆ. ಎಡಗಡೆ ಇರೋದನ್ ನೋಡಿ, ಶಾಸ್ತ್ರ ಓದೋದು, ದೊಡ್ಡೊಡ್ಡ ಯಜ್ಞ ಮಾಡೋದು, ಪೂಜೆ ಪುನಸ್ಕಾರ ಮಾಡೋದು. ಈ ಗ್ರಂಥ ಹೇಳೋ ಪ್ರಕಾರ ಇವುಗಳಿಂದ ವಿಮೋಚನೆ ಸಿಗೋದಿಲ್ಲ. ಹಾಗಾದ್ರೆ ನಿಜವಾದ ದಾರಿ ಯಾವುದು? ಬಲಗಡೆ ನೋಡಿ, ಅದು ಆತ್ಮದೊಂದಿಗೆ ತನ್ನ ಏಕತೆಯನ್ನು ಅರಿತುಕೊಳ್ಳೋದು. 6ನೇ ಶ್ಲೋಕದಲ್ಲಿ ಇದನ್ನ ಇನ್ನೂ ಗಟ್ಟಿಯಾಗಿ ಹೇಳ್ತಾರೆ. ತನ್ನ ನಿಜವಾದ ಆತ್ಮವನ್ನ ಅರಿಯೋವರೆಗೂ 100 ಬ್ರಹ್ಮರ ಆಯುಸ್ಸು ಕಳೆದ್ರೂ ಕೂಡ ವಿಮೋಚನೆ ಸಾಧ್ಯವೇ ಇಲ್ಲ ಅಂತ. ಅಬ್ಬಾ, ಇದೊಂದು ಸುಮ್ನೆ ಹೇಳಿರೋ ಮಾತಲ್ಲ, ಇದು ಅದ್ವೈತದ ಒಂದು ದೃಢವಾದ ನಿಲುವು. ಹಾಗಾದ್ರೆ ನಮ್ಮೆಲ್ಲರ ಮೂಲಭೂತ ಸಮಸ್ಯೆ ಏನು? ತುಂಬಾ ಸಿಂಪಲ್. ನಾವು ಭ್ರಮೆಯನ್ನೇ ಸತ್ಯ ಅಂತ ಅನ್ಕೊಂಡಿರೋದು. ನಮ್ಮ ಎಲ್ಲಾ ಕಷ್ಟಗಳಿಗೆ, ದುಃಖಗಳಿಗೆ ಇದೇ ಮೂಲ ಕಾರಣ. ಇದನ್ನ ವಿವರಿಸೋಕೆ ಶಂಕರಾಚಾರ್ಯರು ಒಂದು ಫೇಮಸ್ ಉದಾಹರಣೆ ಕೊಡ್ತಾರೆ. ಕತ್ತಲಲ್ಲಿ ಒಂದು ಹಗ್ಗ ಬಿದ್ದಿರುತ್ತೆ, ಅದನ್ನ ನೋಡಿ ಹಾವು ಅನ್ಕೊಂಡು ಹೆದರ್ಕೊಳ್ತೀವಲ್ಲ, ಹಾಗೆ ನಾವು ಈ ಜಗತ್ತಿನೇ ಸತ್ಯ ಅಂತ ಭ್ರಮಿಸಿದ್ದೇವೆ. 12ನೇ ಶ್ಲೋಕ ಹೇಳುತ್ತೆ, ಸರಿಯಾದ ತರ್ಕದಿಂದ ಅದು ಹಗ್ಗ ಅಂತ ಗೊತ್ತಾದ ತಕ್ಷಣ ಹಾವಿನ ಭಯ, ದುಃಖ ಎಲ್ಲವೂ ಹೊರಟೋಗುತ್ತೆ ಅಂತ. ಇಲ್ಲಿ ಹಗ್ಗ ಅನ್ನೋದು ಬ್ರಹ್ಮ, ಅಂದ್ರೆ ನಿಜವಾದ ಸತ್ಯ. ಹಾವು ಅನ್ನೋದು ನಾವು ಕಾಣೋ ಈ ಜಗತ್ತು. ಓಕೆ, ಹಾಗಾದ್ರೆ ಆ ಹಗ್ಗವನ್ನ ನೋಡೋಕೆ, ಅಂದ್ರೆ ಸತ್ಯವನ್ನ ಅರಿಯೋಕೆ ಬೇಕಾದ ಅರ್ಹತೆಗಳೇನು? ಬನ್ನಿ ಈಗ 3ನೇ ಭಾಗವನ್ನ ನೋಡೋಣ. ಅನ್ವೇಷಕನ 4 ಸಾಧನಗಳು. ನಮ್ಮ ಋಷಿಗಳು ಹೇಳೋ ಪ್ರಕಾರ ಜ್ಞಾನ ಮಾರ್ಗದಲ್ಲಿ ಯಶಸ್ಸು ಗಳಿಸೋಕೆ 4 ಮುಖ್ಯವಾದ ಸಾಧನಗಳು ಬೇಕು. ಮೊದಲನೆಯದು ವಿವೇಕ. ಅಂದ್ರೆ ಏನು? ಬ್ರಹ್ಮವೇ ನಿಜ, ಈ ಜಗತ್ತು ಸುಳ್ಳು ಅನ್ನೋ ಒಂದು ಗಟ್ಟಿ ನಂಬಿಕೆ. ಯಾವುದು ಶಾಶ್ವತ, ಯಾವುದು ತಾತ್ಕಾಲಿಕ ಅಂತ ಬೇರ್ಪಡಿಸಿ ನೋಡೋ ಶಕ್ತಿನೇ ವಿವೇಕ. 2ನೇದು ವೈರಾಗ್ಯ. ಅಂದ್ರೆ ಈ ಪ್ರಪಂಚದ ಸುಖಗಳಿಂದ ಹಿಡಿದು ಸ್ವರ್ಗದ ಸುಖದವರೆಗೂ ಎಲ್ಲಾ ತಾತ್ಕಾಲಿಕ ಸುಖಗಳನ್ನ ಬಿಟ್ಬಿಡ್ಬೇಕು ಅನ್ನೋನ್ ಬಯಕೆ. ಇದು ಸುಮ್ನೆ ತ್ಯಾಗ ಮಾಡೋದಲ್ಲ, ಅವುಗಳಲ್ಲಿರೋ ದೋಷಗಳನ್ನ ಅರ್ಥ ಮಾಡ್ಕೊಂಡು ಅವುಗಳಿಂದ ದೂರ ಸರಿಯೋದು. 3ನೇ ಸಾಧನ ಅಂದ್ರೆ 6 ಗುಣಗಳ ಒಂದು ಸೆಟ್. ಅವುಗಳು
ಶಮ ಅಂದ್ರೆ ಮನಸ್ಸಿನ ಶಾಂತಿ, ದಮ ಅಂದ್ರೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು, ಉಪರತಿ ತಿತಿಕ್ಷಾ ಅಂದ್ರೆ ಸಹನೆ, ಶ್ರದ್ಧೆ ಮತ್ತೆ ಸಮಾಧಾನ. ನಮ್ಮ ಮೆಂಟಲ್ ಮತ್ತು ಇಮೋಷನಲ್ ಡಿಸಿಪ್ಲಿನ್ಗೆ ಇವು ತುಂಬಾನೇ ಮುಖ್ಯ. ಇನ್ನು ನಾಲ್ಕನೆಯದು, ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು, ಅದೇ ಮುಮುಕ್ಷತ್ವ. ಅಂದ್ರೆ ವಿಮೋಚನೆಗಾಗಿ ಒಂದು ತೀವ್ರವಾದ ಹಂಬಲ, ಒಂದು ರೀತಿ ಬೆಂಕಿ ಇದ್ದ ಹಾಗೆ. ನಮ್ಮ ಅಹಂಕಾರದಿಂದ ಹಿಡಿದು ಈ ದೇಹದವರೆಗಿನ ಎಲ್ಲ ಬಂಧನಗಳಿಂದ ಹೊರಬಂದು ನನ್ನ ನಿಜವಾದ ಸ್ವರೂಪ ಏನು ಅಂತ ತಿಳ್ಕೊಂಡು ಮುಕ್ತನಾಗಬೇಕು ಅನ್ನೋ ಒಂದು ಅದಮ್ಯವಾದ ಬಯಕೆ. ಸರಿ, ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಭಾಗ 4, ಭಕ್ತಿ ಒಂದು ಆತ್ಮಶೋಧನೆಯಾಗಿ. ಇಷ್ಟು ಹೊತ್ತು ಜ್ಞಾನಮಾರ್ಗದ ಬಗ್ಗೆ ಮಾತಾಡಿದ ಈ ಗ್ರಂಥ ಸರ್ಪ್ರೈಸಿಂಗ್ ಆಗಿ ಭಕ್ತಿಗೆ ಒಂದು ದೊಡ್ಡ ಸ್ಥಾನ ಕೊಡುತ್ತೆ. 31ನೇ ಶ್ಲೋಕದಲ್ಲಿ ಹೀಗೆ ಹೇಳಲಾಗುತ್ತೆ, ವಿಮೋಚನೆಗೆ ಸಹಾಯ ಮಾಡೋ ಎಲ್ಲಾ ಸಾಧನಗಳಲ್ಲಿ ಭಕ್ತಿಗೇನೇ ಮೊದಲನೇ ಸ್ಥಾನ ಅಂತ. ಆದ್ರೆ ಇಲ್ಲಿ ಭಕ್ತಿ ಅಂದ್ರೆ ಏನು? ದೇವಸ್ಥಾನಕ್ಕೆ ಹೋಗೋದಾ, ಪೂಜೆ ಮಾಡೋದಾ? ಅಲ್ಲ, ಈ ಗ್ರಂಥ ಅದಕ್ಕೆ ಒಂದು ವಿಶಿಷ್ಟವಾದ ಡೆಫಿನಿಷನ್ ಕೊಡುತ್ತೆ. ತನ್ನ ನಿಜ ಸ್ವರೂಪದ ಅನ್ವೇಷಣೆಯನ್ನೇ ಭಕ್ತಿ ಎಂದು ಕರೆಯಲಾಗ್ತದೆ. ಅಂದ್ರೆ ಇದು ಹೊರಗಡೆ ಮಾಡೋ ಪೂಜೆ ಅಲ್ಲ, ಬದಲಿಗೆ ಒಳಗಡೆ ಮಾಡೋ ಒಂದು ಹುಡುಕಾಟ. ಹಾಗಾಗಿ ಕೊನೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ: ಈ ದಾರಿ ಹೊರಗಿರೋ ಯಾವುದೋ ದೇವ್ರನ್ನ ಪೂಜಿಸೋದ್ರ ಬಗ್ಗೆ ಅಲ್ಲ, ಬದಲಿಗೆ ನಮ್ಮೊಳಗಿರೋ ಸತ್ಯವನ್ನ ಕಂಡಿಡಿಯೋದ್ರ ಬಗ್ಗೆ. ಇದೇ ನಿಜವಾದ ಭಕ್ತಿ. ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸ್ತೆ. ನಾವು ಹುಡುಕ್ತಿರೋ ಆ ನಿಜ ಸ್ವರೂಪ ಅಂದ್ರೆ ಅದು ಆಖಿರ್ ಏನು? ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಯೋಚನೆ ಮಾಡ್ತಾ ಇರಿ.